ಈ ಪತ್ರಿಕಾಗೋಷ್ಠಿಯ ಕರೆದಿರ್ತಕ್ಕಂಥ ಉದ್ದೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜುಲೈ 3 ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತರ ಹಕ್ಕುಗಳ ರಕ್ಷಣೆ ಸಮಗ್ರ ಸಬಲೀಕರಣಕ್ಕೆ ಒತ್ತಾಯಿಸಿ ಸುಮಾರು 50,000 ದಸಂಸ ಕಾರ್ಯಕರ್ತರು, ಪ್ರಗತಿಪರರು ಈ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಿಂದ ಸುಮಾರು 50,000 ಜನ ಸೇರಿ ಸುಮಾರು 20 ಅಂಶಗಳನ್ನು ಸರ್ಕಾರದ ಮುಂದಿಟ್ಟು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶವನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಅದೇನು ಅಂತ ಹೇಳಿದ್ರೆ, ಭೂಮಿ ಸಮಸ್ಯೆಗಳು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ದಲಿತರಿಗೆ ಭೂಮಿ ಇಲ್ಲ, ವಿದ್ಯಾರ್ಥಿ ನಿಲಯಗಳು ವ್ಯಾಸಂಗಕ್ಕೆ ಅನುಗುಣವಾಗ್ತಾ ಇಲ್ಲ, ಸರ್ಕಾರ ತುರ್ತಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಎಷ್ಟೋ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆ ನಂತರದಲ್ಲಿ 56,000 ಹುದ್ದೆಗಳನ್ನ ನೇರ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಇದುವರೆಗೂ ಕೂಡ ಪ್ರೋಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ನೇರ ನೇಮಕಾತಿ ಇಲ್ಲ, ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬುತ್ತಾ ಇಲ್ಲ. ಇದರಿಂದ ದಲಿತ ಯುವಕರಲ್ಲಿ ವಯೋಮಿತಿ ಜಾಸ್ತಿ ಆಗ್ತಾ ಉದ್ಯೋಗವನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನೋ ಭೀತಿ ಆವರಿಸ್ತಾ ಇದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಗಳು ಭೂ ಒಡೆತನದ ಮೇಲೆ ತುಂಬಾ ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾವೆ. ನೆಪ ಮಾತ್ರಕ್ಕಷ್ಟೇ ಗಂಗಾ ಕಲ್ಯಾಣ ಯೋಜನೆ. ಈ ಭೂ ಒಡೆತನ ಅಂತ ಹೇಳಿ ಅಭಿವೃದ್ಧಿ ನಿಗಮಗಳಿಗೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಯಾವುದೇ ದೊಡ್ಡ ಅನುದಾನಗಳು ಕೂಡ ತುಂಬಾ ಬ್ಯಾಕ್ಲಾಗ್ ಅಲ್ಲಿ ತುಂಬಾ ಹಾಗೆ ಉಳಿದಿದ್ದಾರೆ. ಇನ್ನು SCP TSP ಕೋಟ್ಯಾಂತರ ಹಣವನ್ನ ಅನ್ಯ ಯೋಜನೆಗಳಿಗೆ ಬಳಸ್ತಾ ಇರೋದ್ರಿಂದ ನೋಡಿ ಇಲ್ಲಿ ಏನಾಗ್ತಿದೆ. ಅನ್ಯ ಯೋಜನೆಗಳು ಬಳಸ್ತಾ ಇರೋದ್ರಿಂದ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಇದು ತುಂಬಾ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲ ಯೋಜನೆಗಳನ್ನ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮುಂದಿಟ್ಟುಕೊಂಡು ಏಕಗವಾಕ್ಷಿ ಯೋಜನೆಯನ್ನ ಜಾರಿ ತರಬೇಕು ಅಂತ ಹೇಳಿ ನಾವೆಲ್ಲ 20 ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಖುದ್ದಾಗಿ ಮುಖ್ಯಮಂತ್ರಿಗಳೇ ಆ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮೂಲಕ ನಾವು ಒತ್ತಡವನ್ನು ತರ್ತಾ ಇದ್ದೀವಿ. ಜೊತೆಗೆ ಸ್ವಾತಂತ್ರ್ಯ ಸುಮಾರು 25 ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆದರೆ ದಲಿತರ ಸ್ಥಿತಿ ಇನ್ನೂ ಕೂಡ ಶೋಚನೀಯವಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ನಮಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಎಲ್ಲ ಸರ್ಕಾರಗಳು ಹೇಳ್ತಾ ಇದ್ದಾವೆ. ಆದ್ರೆ ಯಾವ ಯೋಜನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಫಲಕಾರಿಯಾಗಿಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು SC ST ಅನುದಾನ ಏನ್ ಕೊಡ್ತಾ ಇದ್ದೀರಿ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ವಿಶೇಷವಾದ ಅಧಿವೇಶನವನ್ನು ಕರೆದು
ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಮುಖ್ಯವಾಗಿ ಏಕಗವಾಕ್ಷಿ ಯೋಜನೆಯನ್ನು ಜಾರಿ ತರಬೇಕಂತ ಹೇಳಿದ್ರೆ 42 ಇಲಾಖೆಗಳಿಗೆ ಏನು SC/ST ಫಂಡ್ಗಳನ್ನ ಕೊಡ್ತೀರಿ ಅದನ್ನ ಒಂದ್ ಕಡೆ ತಂದು ಅದನ್ನ ಸಮಗ್ರ ಬಳಕೆ ಆಗ್ಲಿಕ್ಕೆ ಈ ಸರ್ಕಾರ ಕಾರಣರಾಗಬೇಕು ಅಂತ ಹೇಳ್ತಾ ನಾವು ಇದೇ ಸಂದರ್ಭದಲ್ಲಿ ನೂತನವಾಗಿ ಮುಖ್ಯಮಂತ್ರಿಗಳು ಈ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದ್ದೀರಿ. ದಯಮಾಡಿ ನೀವು ನಮ್ಮ ಒತ್ತಡವನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕು. ದೀನ ದಲಿತರ ಸಮಸ್ಯೆಗಳನ್ನು ಆಲಿಸಬೇಕು. ವಿಶೇಷ ಅಧಿವೇಶನವನ್ನು ಕರೆದು ನಮಗೆ ಪೂರಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನಿಮ್ಮ ಅವಧಿಲಾದರೂ ಕೂಡ ನಮಗೆ ಜಾರಿ ಮಾಡಬೇಕು ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರದ ಒತ್ತಡವನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಸಂಘರ್ಷಿತ ಅಂಬೇಡ್ಕರ್ವಾದ ರಾಜ್ಯ ಸಂಚಾಲಕರಾದಂತ ಮಾವಳ್ಳಿ ಶಂಕರ್ ಅವರ ನಾಯಕತ್ವದಲ್ಲಿ ಈ ಸಮಾವೇಶ ನಡೆದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಮೂಲತಃ 2022 ಡಿಸೆಂಬರ್ 2 ಲಕ್ಷ ಜನರನ್ನ ಸೇರಿಸಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ರು. ಆ ಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಯಾಕಂತ ಹೇಳಿದ್ರೆ ಕೋಮುವಾದಿಗಳನ್ನ ನಾವು ದೂರ ಇಡಬೇಕನ್ನೋ ಕಾರಣಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದೀವಿ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದೀನ ದಲಿತರ ಪರವಾಗಿ ಯಾವ ಯೋಜನೆಗಳನ್ನು ಕೂಡ ಒಂದು ರೀತಿ ಮೀನಮೇಸ ಎಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಶಿವಕುಮಾರ್ ಅವರು ದಲಿತರ ಆಶೋತ್ತರಗಳನ್ನು ಈಡೇರಿಸುವುದರಲ್ಲಿ ಕಾರ್ಯಮಗ್ನರಾಗಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ.